ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ತಾ ಕಲಿತ ವಿದ್ಯೆಯನ್ನ 10 ಜನಕ್ಕಾದ್ರೂ ಕಲಿಸ್ಬೇಕಂತೆ. ಜೊತೆಗೆ ತಾ ಕಲಿತದ್ದು ಸಾಕು ಅಂತ ಯಾವತ್ತೂ ಕಲಿಯೋದನ್ನ ನಿಲ್ಲಿಸಬಾರ್ದು. ಆ ಅಹಂಭಾವವನ್ನ ಬಿಟ್ಟು ಸದಾ ಕಾಲ ಕಲಿಯೋದ್ರಲ್ಲಿ ನಿರತರಾಗಬೇಕು ಅಂತ ಹೇಳ್ತಾ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರಮ್ಮ. ಗುರುಜಿ, ನಿನ್ನೆ ಅಷ್ಟೇ ವಿಜಯದಶಮಿಯನ್ನ ಬಹಳ ವಿಜೃಂಭಣೆಯಿಂದ ಆಚರಿಸ್ಬಿಟ್ಟು ಬಂದಿದ್ದೀವಿ. ಇವತ್ತು ಯಾವ ವಿಶೇಷ ಮಾಹಿತಿಯನ್ನ ನೀವು ನೀಡ್ತೀರಾ ಅಂತ ಕಾಯ್ತಾ ಇದ್ದೀವಿ. ಖಂಡಿತ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ, ಸುಸ್ವಾಗತ. ನಮ್ಮ ನಿಮ್ಮ ಎಲ್ಲರ ಈ ಒಂದು ಬ್ರಹ್ಮಾಂಡ ಲೋಕಕ್ಕೆ. ಇವತ್ತೊಂದು ದಿವಸ ವಿಜಯದಶಮಿ ನಂತರ ಬಹಳ ಜನ ವಿಜಯದಶಮಿ ದಿವಸ ಮಾಂಸಾಹಾರಗಳನ್ನು ಕೂಡ ಮಾಡ್ಕೊಂಡ್ಬಿಟ್ಟಿರ್ತೀರ. ಆಯುಧ ಪೂಜೆ ದಿವಸ ಕೆಲವರು ಮಾಡ್ಕೊತೀರಾ, ಕೆಲವರು ತಿಥಿ ಕಾರ್ಯ ಕೂಡ ವಿಜಯದಶಮಿ ದಿವಸ ಮಾಡ್ಕೊತೀರ. ಅದೇನೋ ಗೊತ್ತಿಲ್ಲಪ್ಪ, ಅಭ್ಯಾಸ ಬಲ ಅಂತ ಹೇಳ್ತಾರೆ, ಏನೇನೋ ಹೇಳ್ಕೊಂಡು ಕೂತಿರ್ತಾರೆ. ಆದರೆ ಒಂದು ಹೇಳ್ತೀನಿ, ಈ ದೃಷ್ಟಿಯನ್ನು ತೆಗೆಯೋದು ವಿಜಯದಶಮಿಯನ್ನು ಕೆಲವರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಇವತ್ತು ಆ ಏಕಾದಶಿ ಅಂತ ಹೇಳ್ತೀವಿ, ಅಂದರೆ ದಶಮಿ ಆದಮೇಲೆ ಏಕಾದಶಿ ಭಾಳ ಚೆನ್ನಾಗಿ ಬಂದಾಗಲೂ ಯಾವತ್ತು ತಿಳ್ಕೊಳ್ಳಿ, ಖಂಡಿತವಾಗ್ಲೂ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಾರ್ದು. ಕೆಲವರೆಲ್ಲ ವಿಜಯದಶಮಿ ದಿವಸ ಸ್ಟಾರ್ಟ್ ಮಾಡಿಬಿಟ್ವಿ, ಚೆನ್ನಾಗಿದೆ ದಿನಗಳು, ಚೆನ್ನಾಗಿದೆ ವಿಜಯದಶಮಿ ದಿನ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಸಂತೋಷ. ಆದರೆ ವಿಜಯದಶಮಿ ದಿನಾನೇ ನೀವು ಸ್ಮರಣೆ ಮಾಡಿಕೊಂಡ್ರೆ ಆವತ್ತು ನಕ್ಷತ್ರ ಏನು ಅಂತ ತಿಳ್ಕೊಬೇಕು. ನಾನು ನಿಮ್ಗೆ ಮೊದಲೆಲ್ಲ ಒಂದು ಪಾಠ ಹೇಳ್ಕೊಟ್ಟೆ ಗೊತ್ತಾ? ಸಂಪತ್ತಾರೆ ಯಾವುದೋ, ವಿಪತ್ತಾರೆ ಯಾವುದೋ, ಸಾಧಕ ತಾರೆ ಯಾವುದೋ, ಪ್ರತ್ಯರ ತಾರೆ ಯಾವುದೋ, ಮಿತ್ರ ತಾರೆ ಯಾವುದೋ, ಅತೀ ಮಿತ್ರ ತಾರೆ ಯಾವುದೋ, ವದ ತಾರೆ ಯಾವುದೋ ಅಂತೆಲ್ಲ ಹೇಳ್ಕೊಟ್ಟೆ. ನಿಮಗೆ ನಿಮ್ಮ ನಕ್ಷತ್ರಕ್ಕೆ ಸಂಪತ್ತು ಕೊಡುತ್ತಾರೆ, ನಿಮಗೆ ಪ್ರತ್ಯರ ತಾರೆ ಹುಷಾರಾಗಿರಿ, ಜಾಗ್ರತೆ. ಅತೀ ಮಿತ್ರ ತಾರೆ ನೋಡಿ, ಮಿತ್ರ ನಂಬೋದಂತೆ, ಅತೀ ಮಿತ್ರನೂ ಸ್ವಲ್ಪ ಜಾಸ್ತಿ ಬೆಣ್ಣೆ ಹಚ್ಚೋದು ನಂಬಲೇ ಬರದಂತೆ. ಅದಕ್ಕೆ ಹೇಳೋದು, ಯಾವತ್ತು ಹೊಗಳ್ತಾನೋ, ಯಾರು ತುಂಬ ನಿಮ್ಮನ್ನು ಮೇಲೆ ಕುಡಿಸ್ತಾನೋ 1 ಕಿಲೋಮೀಟರ್ ದೂರ ಇಡಬೇಕು ಅವನ್ನ. ಯಾರು ಸುಮ್ಮನೆ ಕ್ಯಾಕರ್ಸ್ಕು ಅಂತ ಹೋಗಿತಾರೋ ಭಾಳ ಸಂತೋಷ, ಯಾವ್ದಾದ್ರು ನಂಬ್ಕೋಬೋದು ಅಂತಾದರೂ ಒಂದು ಮನಸ್ಸಲ್ಲಿರುತ್ತೆ. ನಿಜವಾಗ್ಲೂ ಮುಂದೆ ಹೇಳ್ತಕ್ಕಂಥವ್ರು ಯಾವತ್ತು ತಿಳ್ಕೊಳ್ಳಿ, ಸಿಂಹ ನಂಬೋದಂತೆ, ಹುಲಿ ನಂಬಾರ್ದು. ಹುಲಿ ಮುಂದೇನೂ ಬೇಟೆ ಆಡೋಕ್ಕೆ ಬರೋದೇ ಇಲ್ಲ, ಹಿಂದೆ ಬಂದು ಪರ್ಸ್ಬಿಟ್ಟು ಹೋಗುತ್ತೆ, ಹಿಂದೆ ಬಂದು ತಿಂದ್ಬಿಡುತ್ತೆ. ಆದರೆ ಸಿಂಹ ಹಾಗಲ್ಲ, ಎದುರು ನಿಂತ್ಕೊಂಡೇ ಮುಂದೆ ಬಂದೇ ಜಗಳ ಮಾಡೋದು. ಹೇಗೇ ಮಾಡ್ಕೊಳ್ಳಿ, ಹೊಟ್ಟೆ ತುಂಬಿದ್ರಂತೂ ತಲೆ ಕೆಡಿಸ್ಕೊಳ್ಳೋಲ್ಲ, ಹಾಳಾಗೋಗಿ ಹಿಂಗಾರು ಮಾಡ್ಕೊಂಡು ಪಕ್ಕದಲ್ಲಿ ಹೋಗಿ ಮಲ್ಕೊಂಡ್ರು ನಾವು ಪಕ್ಕದಲ್ಲೇ ಖಂಡಿತ ತಲೆ ಕೆಡಿಸ್ಕೊಳ್ಳಲ್ಲ. ಈ ವಿಶೇಷವಾಗಿರ್ತಕ್ಕಂಥ ವಿಜಯದಶಮಿಲಂತೂ ಸಂಹಾರ ಆಯಿತು ನೋಡಿ, ದುಷ್ಟ ಸಂಹಾರ ಎಷ್ಟು ಚೆನ್ನಾಗಾಯಿತು ನೋಡಿದ್ರೆ. ಎಷ್ಟು ಅನಾಹುತಗಳಾಯಿತು, ಪ್ರಪಂಚಾದ್ಯಂತ ಎಲ್ಲೆಲ್ಲಿ ಅನಾಹುತಗಳು ನಡೀತಾ ಇದೆ ಇವತ್ತಿನ ದಿವಸ. ಅದಕ್ಕೆ ಹೇಳಿದ್ದು ನಾನು ಮೊದಲಿಂದ ಹೇಳ್ಕೊಂಬಂದೆ, 6 ತಿಂಗಳು 8 ತಿಂಗಳಿಂದ ನೋಡಿ, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಇವತ್ತಿನ ದಿವಸ ಟೆರರಿಸ್ಟ್ ಎಲ್ಲೆಲ್ಲಿ ಸೇರ್ಕೊತಾ ಇದ್ದಾರೆ. ಗೊತ್ತಿಲ್ಲದೆ ಪಾಕಿಸ್ತಾನ ಒಳಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ಗೊತ್ತಿಲ್ಲದೆ ಹೀಗೂ ಬರ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಪಾಕಿಸ್ತಾನ ಪಕ್ಕದಲ್ಲಿ ಈ ಕಡೆ ನೇಪಾಳಿಂದ ಮೇತ್ತು ನುಗ್ತಾ ಇದ್ದಾರೆ, ಚೈನಾ ಬಾರ್ಡ್ರಿಂದ. ನಾನು ಹೇಳಿದೆ, 3rd ವರ್ಲ್ಡ್ ವಾರ್ ಖಂಡಿತ ಆಗತ್ತೆ ಅಂತ. ಆಗತ್ತೆ, ವಿಧಿ. ಆದರೆ ಯಾವ ಸಮಯ ಅನ್ನೋದು ಅವನ ವಿಪರೀತ. ಅದಕ್ಕೆ ವಿಪರ್ಯಾಸ ಅನ್ನೋದು ಭಗವಂತನ ಕೃಪಾಕಟಾಕ್ಷಕ್ಕೆ ಏನು ಅಂದರೆ, ನಾವು ಏನೇ ಹೇಳಿದ್ರೂ ನಡೆಯತ್ತಲ್ಲ ಅನ್ನೋದಕ್ಕಿಂತನೂ ಭಗವಂತ ಹೇಳಿರೋ ದಾರಿಲಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಅವನು ಅಕಸ್ಮಾತ್ ಆ 1180 ಜನ ಏನು ಋಷಿ ಮುನಿಗಳಿದ್ದಾರೆ ಹಿಮಾಲಯದಲ್ಲಿ, ಆ 42 ವಿಶೇಷವಾಗಿ ಮಹನೀಯರು ಏನಿದ್ದಾರೆ, ಚಿರಂಜೀವಿಗಳ ಸ್ವರೂಪದಲ್ಲಿ ಕೂತಿದ್ದಾರೆ, ಅವರೆಲ್ಲ ಹೇಳಿರೋ ದಾರಿ ಮಾರ್ಗವೇ ನಮ್ಗೆ ಆವಾಗ ಯಾರ್ಯಾರು ಸಾಧಕರಾಗಿರ್ತೀವೋ, ಯಾರ್ಯಾರು ಸಿದ್ಧರಿರ್ತೀವೋ ಅವರೆಲ್ಲ ಹೋಗಿ ಅದನ್ನು ಕೇಳಿಕೊಂಡು ತಿಳ್ಕೊಂಡು ಮುಂದಿನ ಭವಿಷ್ಯ, ಮುಂದಿನ ಲೋಕಾರೂಢಿ ಇದನ್ನೆಲ್ಲ ತಿಳಿಸ್ತಾ ಬರ್ತೀವಿ ಜನಗಳಿಗೆ. ಜಾಗೃತಿ ಆಗಿರಿ, ಹುಷಾರಾಗಿರಿ, ಇದ್ರೆ ಹೀಗೆ ಮಾಡ್ಕೊಳ್ಳಿ, ಅದನ್ನು ಹಾಗೆ ಮಾಡ್ಕೊಳ್ಳಿ, ಎಲ್ಲ ನಾವೆಲ್ಲ ಹುಟ್ಸ್ಕೊಂಡು ಹೇಳ್ಕೊಳ್ಳೋದಲ್ಲ. ಆದರೆ ಇಂಥದನ್ನು ಮೊದಲಿಂದ ಯಾಕೆ ಹೇಳ್ಕೊಂಬರ್ತೀವಿ? ಅಯ್ಯೋ ನಮ್ಮ ಲೋಕ, ನಮ್ಮ ರಕ್ಷಣೆ ನಾವು ಮಾಡದೆ ಇನ್ಯಾರು ಮಾಡ್ತಾರೆ, ನಮ್ಮನೆ ಗಲೀಜನ್ನು ನಾವೇ ಗುಡಿಸ್ಬೇಕು. ಅದಕ್ಕೆ ನಾವು ಭಾರತ ದೇಶದಲ್ಲಿ ಇಟ್ಕೊಂಡಿದ್ದು ಸಹ ಒಬ್ಬೊಬ್ಬನೇ ಒಂದು ಇಂಡಿವಿಜುವಲ್ ಆಗಿ ಇವನ್ ಜಾತಿ ಆ ಜಾತಿ ಅಂತ ಯಾವತ್ತೂ ಇದ್ರ ತನಕ ತಿಳ್ಕೊಂಡಿಲ್ಲ. ನಮ್ಮ ಬ್ರಹ್ಮಾಂಡದ ಲೋಕದಲ್ಲಿ ಇದೊಂದು ವಿಶೇಷತೆ ಏನು ಅಂದರೆ, ಎಲ್ಲ ಜಾತಿ ವರ್ಗದವ್ರಿಗೂ ಏಕೈಕವಾಗಿ ಇಷ್ಟವಾಗಿರ್ತಕ್ಕಂಥ ಮೊದಲನೇ ಕಾರ್ಯಕ್ರಮ ಇದೊಂದೇ, ಕೊನೆ ಕಾರ್ಯಕ್ರಮ ಇದೊಂದೇ. ಆಮೇಲೆ ನನ್ನ ಮಕ್ಕಳು ಯಾರೂ ಬರಲ್ಲ. ಯಾಕಂದರೆ ಎಲ್ಲರೂ ಏನು ಗೊತ್ತಾ, ಸ್ವಾರ್ಥಿಗಳು, ತಮ್ಮ ದೇಹಕ್ಕೆ ತಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಮಾಡ್ಕೊಳ್ಳೋ ಜನಗಳು. ನಮ್ಗೆ ಹಾಗೆಂತ ಇಲ್ಲ, ಎಲ್ಲರೂ ಚೆನ್ನಾಗಿರಿ, ಜೀವನದಲ್ಲಿ ಚೆನ್ನಾಗಿರಿ. ಸುಮ್ಮನೆ ಕೆಲವರು ಹೇಳ್ತಾರೆ ಸರ್ವೇ ಜನ ಸುಖಿನೋ ಭವಂತು, ಬರೀ ಜನ ಮಾತ್ರ ಚೆನ್ನಾಗಿರಲಿ ಅಂತ. ಪ್ರಾಣಿ ಪಕ್ಷಿ ಜೀವರಾಶಿಗಳು ಕೂಡ ತುಂಬ ಪ್ರೀತಿಸಿ ಭಾಳ ಸಂತೋಷವಾಗಿರಲಿ ಅಂತ ನಾವು ಹೇಳ್ತೀವಿ. ಆದರೆ ಈ ವಿಜಯದಶಮಿ ದಿವಸ ಮರುದಿವಸ ನೀವುಗಳು ಮಾಡ್ಕೊಂಡಿರೋ ತಪ್ಪೇನು ಅಂದರೆ, ಹೊಸ ವಿಶೇಷವಾಗಿರ್ತಕ್ಕಂಥ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಆ ಸಂಪತ್ತು ಅಳಿಯುತ್ತೋ ಉಳಿಯುತ್ತೋ ಭಾಳ ಕಷ್ಟವಾಗಿದೆ.
ದಯವಿಟ್ಟು ಹೇಳ್ತಾ ಇದ್ದೀನಿ, ಸರಿಯಾಗಿ ತಿಳ್ಕೊಳ್ಳದೆ ವಿಜಯದಶಮಿ ಸ್ಟಾರ್ಟ್ ಮಾಡ್ಬಿಡೋದು, ದಿಢೀರಂತ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡೋದು, ದಿಢೀರಂತ ನಾನು ಒಂದು ಜವಳಿ ಅಂಗಡಿ ಹಾಕ್ತಾಯಿದ್ದೀನಿ, ನಾನೊಂದು ಹೊಸದಾಗಿ ಪ್ರಾವಿಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನಾನು ಹೊಸದಾಗಿ ನೀರಿನ ಅಂಗಡಿ ಇಟ್ಕೊತಾ ಇದ್ದೀನಿ, ವಾಟರ್ ಬಿಸ್ನೆಸ್ ಮಾಡೋಣ ಅಂದ್ಕೊಂಡಿದ್ದೀನಿ, ಹೀಗೆ ಬ್ಯೂಟಿ ಪಾರ್ಲರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಗುರುಗಳೇ, ಹೇಗೆ ಮಾಡೋದು ಅಂತ. ನೋಡಿ, ಬ್ಯೂಟಿ ಪಾರ್ಲರ್ ಮಾಡ್ಕೊಳ್ಬೇಕಾದ್ರೆ ಬೇರೆ ಗುರುಗಳ ಹತ್ರ ಕೇಳ್ಕೊಳ್ಳಿ, ನನ್ನ ಹತ್ರ ಕೇಳಬೇಡಿ. ಯಾಕೆಂದರೆ ನಾನು ಬ್ಯೂಟಿ ಪಾರ್ಲರ್ ವಿಚಾರಗಳೆಲ್ಲ ಮಾತಾಡೋಕ್ಕೆ ಹೋಗಲ್ಲ. ಯಾವತ್ತೂ ಜೀವನದಲ್ಲಿ ಬ್ಯೂಟಿ ಪಾರ್ಲರ್ ಅಂದೇನು ಗೊತ್ತಾ, ಹೊರಗಡೆ ಸೌಂದರ್ಯ, ಅಂತರ ಸೌಂದರ್ಯದ ವಿಚಾರದ ಮಾತು ತಿಳ್ಕೊಳ್ಳೋದು, ಜೀವನ ಬಗ್ಗೆ ಅದನ್ನು ಆಸಕ್ತಿ ಇರೋದು. ಎಷ್ಟು ಜನ ಬ್ಯೂಟಿ ನೋಡ್ತಾರೆ ಹೆಂಗಸರು, ಎಷ್ಟು ಜನ ಅಲಂಕಾರ ಮಾಡ್ಕೊ ಬರ್ತಾರೆ. ಇತ್ತೀಚೆಗಂತೂ ಹೆಂಗಸರು ವಯಸ್ಸಾದ ಅಜ್ಜಿರು ಕೂಡ ಅಲಂಕಾರ ಮಾಡ್ಕೊತಾರೆ. ಈಗಲೇ ವಯಸ್ಸಾದ ಅಜ್ಜಿರು ಆ ಸ್ಲೀವ್ಲೆಸ್ ಬ್ಲೌಸು ಹಾಕ್ಕೊಂಡು ಆ ಲಿಪ್ಸ್ಟಿಕ್ ತಿದ್ಕೊಳ್ಳೋದೇನು, ಐಲೈನರ್ ಹಾಕ್ಕೊಳ್ಳೋದೇನು, ಆ ಕಣ್ಕಪ್ ಹಿಂಗೆ ಇಟ್ಕೊಳ್ಳೋದೇನು. ಇನ್ನು ಇವ್ರು ಏನಾದರೂ ವಯಸ್ಸಲ್ಲಿ ಮುಪ್ಪಿನಲ್ಲೇ ಹಿಂಗೆ ಅಲ್ತಾ ಇದ್ದಾರೆ. ಇನ್ನು ಯಂಗ್ಸ್ಟರ್ ಆಗಿದ್ದಾಗ ಹೆಂಗಿರಬೇಕು ಅನ್ನೋದು ನೀವು ಯೋಚನೆ ಮಾಡಬೇಕು. ಏನಂತೀರಾ? ಯೋಚನೆ ಮಾಡ್ತಾರೆ. ಈಗ ಬಂದೆ